ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಿದ್ಯಾರ್ಥಿಗಳು ಭವಿಷ್ಯದ ಆಸ್ತಿ. ನಮ್ಮ ಭಾರತ ದೇಶಕ್ಕೆ ಪ್ರತಿಯೊಂದು ವಿದ್ಯಾರ್ಥಿ ದೇಶಕ್ಕೆ ಆಸ್ತಿ ಆಗ್ತಾರೆ. ವಿದ್ಯಾರ್ಥಿ ಗ್ರಾಮೀಣ ಭಾಗದ ಪ್ರತಿಭೆ ಇರ್ಬೋದು, ನಗರ ಭಾಗದಲ್ಲಿರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಈ ನೀಟ್ ಅನ್ನೋದು ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಡೀ ದೇಶಕ್ಕಿರುತ್ತೆ. ಯಾರು ತಮ್ಮ ಪ್ರಯತ್ನದಲ್ಲಿ, ಪರಿಶ್ರಮದಲ್ಲಿ, ತುಂಬ ಕಷ್ಟದಲ್ಲಿ ಅವರಿಗೆ ಸಿಕ್ಕುವಂಥ ಎಜುಕೇಷನ್, ಕ್ವಾಲಿಟಿ ಆಫ್ ಎಜುಕೇಷನ್ನ ಉಪಯೋಗ ಮಾಡಿಕೊಂಡು ಓದ್ಕೊಂಡಿರ್ತಾರೆ. ಅವ್ರ ಪ್ರತಿಭೆಗೆ ಏನು ಬೆಲೆ ಸಿಕ್ತು? ನೀಟ್ ಎಕ್ಸಾಮ್ನ ಪದೇ ಪದೇ ಇಷ್ಟು ಸತಿ ಪೇಪರ್ ಲೀಕ್ ಆದರೆ ಆ ಮಕ್ಕಳಿಗೆ, ಓದೋ ವಿದ್ಯಾರ್ಥಿಗಳಿಗೆ ಆ ನಂಬಿಕೆ ಕಳ್ಕೊಳ್ಳಲ್ವಾ? ಅವ್ರಿಗೆ ಎಷ್ಟು ದುಃಖ ಆಗುತ್ತೆ. ಅದಾದಮೇಲೆ ಅದ್ರ ಜೊತೆಯಲ್ಲಿ ಅವ್ರ ಪರಿಶ್ರಮಕ್ಕೆ ಸಿಕ್ಕ ಫಲಿತಾಂಶ, ಸರ್ಕಾರದ ಈ ನಿರ್ಧಾರನ ನಾನು ಒಪ್ಕೊಳ್ಳೋದೇ ಇಲ್ಲ, ಯಾವ ಹಂತದಲ್ಲೂ ಒಪ್ಕೊಳ್ಳಲ್ಲ. ಅದಾದಮೇಲೆ ವಿದ್ಯಾರ್ಥಿಗಳು ಪದೇ ಪದೇ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ತಂದೆ ತಾಯಿಗಳಿಗೂ ತುಂಬ ಕಷ್ಟ. ಎಲ್ಲ ತಂದೆ ತಾಯಿ ಏನು ಮಕ್ಕಳು ಮಾತ್ರನೇ ಅಲ್ಲ, ಆ ಪೋಷಕರು ಕೂಡ ಇವರಷ್ಟೇ ಹಿಂಸೆನ, ನೋವನ್ನ ಅನುಭವಿಸಿದ್ದಾರೆ. ಅದರ ಜೊತೆಯಲ್ಲಿ 20 ವಿದ್ಯಾರ್ಥಿಗಳು ಆ ದೇಶಕ್ಕೆ, ಯಾವುದೇ ಒಂದು ದೇಶ ಎಜುಕೇಷನ್ಗೆ ಇಷ್ಟು ಮಹತ್ವ ಕೊಡ್ತೀವಿ, ಆ ವಿದ್ಯಾರ್ಥಿಗಳನ್ನ ಕಳ್ಕೊತೀವಿ ಅಂತಂದರೆ 20 ಜನ ವಿದ್ಯಾರ್ಥಿಗಳನ್ನ ನೀಟ್ ಎಕ್ಸಾಮ್ ಬರೆದಿರೋರು, ಆ ಮೆಂಟಲಿ ಆ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗಿದೆ, ಎಷ್ಟು ಮಾನಸಿಕವಾಗಿ ಅವ್ರಿಗೆ ಒತ್ತಡ ಆಗಿದೆ. ನಾವು ಏನು ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನ ಇಟ್ಟಿದ್ದೀವಿ. ಯಾವುದೇ ಸರ್ಕಾರ ಆಗಲಿ ತಪ್ಪಾಗಿರುವಂಥ ನಿರ್ಧಾರಗಳು ತಗೊಂಡಿದ್ದಾರೆ. ಆ ತಪ್ಪು ನಿರ್ಧಾರಗಳನ್ನ ಸರಿ ಮಾಡ್ಕೊಳ್ದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬೀದಿಗಿಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವ್ರು ಯಾವ ಮಟ್ಟಕ್ಕೆ ಅವ್ರ ಆಲೋಚನೆ ಇದೆ. ಯಾರು ಕಾಮನ್ ಪೀಪಲ್ ವಾಯ್ಸ್ ಆಗಬೇಕು. ಯಾವುದೇ ಸರ್ಕಾರ ಪ್ರತಿಯೊಬ್ಬ ಬಡವರು, ವಿದ್ಯಾರ್ಥಿಗಳು, ಓದಿರುವಂಥ ವಿದ್ಯಾವಂತರ ವಾಯ್ಸ್ ಆಗಬೇಕು. ರೈತರು, ಬಡವರಿಗೆ ಅವರ ಧ್ವನಿ ಆಗುವಂಥ ಸರ್ಕಾರ ಆಗಬೇಕು. ಇಲ್ಲಿ ಯಾರು ಧ್ವನಿ ಆಗಿರುವಂಥ ಸರ್ಕಾರ ಎದ್ದು ಕಾಣ್ತಾ ಇದೆ? ನೀವು ಯೋಚನೆ ಮಾಡಿ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಜನಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಬಡವ್ರ ಬಗ್ಗೆ ಯಾರು ಕಳ್ಕಳಿ ಇರುತ್ತೋ ಅವ್ರು ಬೀದಿಗೆ ಬರ್ತಾರೆ, ಮಾತಾಡ್ತಾರೆ, ಅವ್ರ ಧ್ವನಿಯಾಗಿ ನಿಂತ್ಕೋತಾರೆ. ಅದು ವಿಚಾರ ಅಲ್ಲ. ನಮ್ಮ ದೇಶದಲ್ಲಿ 20 ಜನ ವಿದ್ಯಾರ್ಥಿಗಳು, ಓದೋ ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವ್ರ ಜೀವನ ಕಳ್ಕೊಂಡಿದಾರಲ್ಲ. ತಂದೆ ತಾಯಿ ಎಷ್ಟು ಕನಸಿಟ್ಕೊಂಡಿರ್ತಾರೆ ಆ ಮಕ್ಕಳ ಬಗ್ಗೆ. ಪ್ರತಿಯೊಂದು ವಿದ್ಯಾರ್ಥಿನ ಓದಿಸೋದಕ್ಕೆ ಆ ಪ್ರತಿ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಎಷ್ಟು ನೋವು ತಿಂದಿರ್ತಾರೆ. ಇವತ್ತು ಆ ಮನೆಯಲ್ಲಿ ಆ ಮಗುನ ನೋಡದೇ ಇದ್ದಾಗ ಆ ತಾಯಿ ಯಾವತ್ತಾದ್ರೂ ಒಂದಿನ ಊಟ ತಿಂತಾಳ ನೆಮ್ಮದಿಯಾಗಿ? ಆ ನೋವು ಇವ್ರಿಗೆ ಅರ್ಥ ಆಗಲ್ವಾ? ಎಷ್ಟು ಮಂಡಾಗಿ, ಅಂದರೆ ಎಷ್ಟು ಅಡಮೆಂಟ್ ಆಗಿ ಇವ್ರ ಡಿಸಿಷನ್ಸ್ ಇದೆ. ಇನ್ನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಒಬ್ಬ ವಿದ್ಯಾರ್ಥಿ, ಒಬ್ಬ ಓದೋವನು, ತನ್ನ ಪರಿಶ್ರಮದಲ್ಲಿ ಕಷ್ಟ ಬಿದ್ದು ಓದೋವನು ಇನ್ನು ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು? ಆ ಮಕ್ಕಳು ಅವರೊಂದು 18 ವರ್ಷ 19 ವರ್ಷ ಇರ್ತಾರೆ. ಹೇಗೆ ಅವರ ನೋವು, ಅವ್ರಿಗಾಗೋವಂಥ ಹಿಂಸೆ. 1 ವರ್ಷ ಪ್ರತಿದಿನ 5 ಅವರ್ 10 ಅವರ್ ಓದಬೇಕು. ನೀಟಿಗೆ ಪ್ರಿಪೇರ್ ಆಗೋನು ಆಲ್ಮೋಸ್ಟ್ 8 ಅವರ್ಸ್ ಓದ್ಕೋಬೇಕಾಗುತ್ತೆ ಪ್ರತಿದಿನ. ಓದಿ ಅದನ್ನು ಎಕ್ಸಾಮ್ಸ್ ಬರೆಯುವಾಗ ಎಷ್ಟೋ ಸತಿ 1 ಮಾರ್ಕ್ಸಲ್ಲಿ ರ್ಯಾಂಕ್ ಎಲ್ಲ ಮಿಸ್ ಆಗುತ್ತೆ. ಆ ಮಕ್ಕಳಿಗೆ ಏನೂ ನ್ಯಾಯ ಸಿಗಲಿಲ್ಲ. ಇಡೀ ದೇಶ ಅವ್ರ ಜೊತೆ ನಿಂತಿದೆ, ವಿದ್ಯಾರ್ಥಿಗಳ ಜೊತೆ ನಿಂತಿದೆ, ಆ ಮಕ್ಕಳ ಬಗ್ಗೆ ಅನುಕಂಪ ತೋರಿಸ್ತಾ ಇದೆ. ಆದರೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಏನದು ಧೋರಣೆ? ಏನು? ಪೊಲೀಸವರು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಹೊಡೆಯೋದೇನು ಕಲ್ಲಲ್ಲಿ? ಯಾವ ಇದರಲ್ಲಿ? ಇದು ಪ್ರಜಾಪ್ರಭುತ್ವನ? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಪ್ರಜಾಪ್ರಭುತ್ವ ವಿದ್ಯಾರ್ಥಿಗಳು ಆಚೆ ಬರೋದು ಯಾವತ್ತಾದ್ರೂ ನೋಡಿದೀರಾ? ವಿದ್ಯಾರ್ಥಿಗಳು 1 ತಿಂಗಳಿಂದ ಬೀದಿಯಲ್ಲಿ ನಿಂತ್ಕೊಳ್ಳೋದು ಯಾವತ್ತಾದ್ರೂ ನೋಡಿದೀರಾ? ಅವ್ರ ಪೇರೆಂಟ್ಸ್ ಆಚೆ ಬರೋದು ಎಲ್ಲಾದ್ರೂ ನೋಡಿದೀರಾ? ಇದರಿಂದ ನೋವಿದೆ, ಪರಿಶ್ರಮ ಇದೆ. ಅವ್ರು ಓದಿರೋದಕ್ಕೆ ಬೆಲೆ ಕೊಡ್ಲಿಲ್ಲ. ಅವ್ರ ಪರಿಶ್ರಮಕ್ಕೆ, ಅವ್ರ ನೋವಿಗೆ ನೀವು ಯಾವುದೇ ರೀತಿ ನ್ಯಾಯ ಕೊಡ್ಲಿಲ್ಲ. ಯಾವುದೇ ಪಕ್ಷ ಆಗಿರಲಿ, ಅವ್ರಿಗೂ ಅವ್ರ ಮನೆಗಳಲ್ಲೂ ಮಕ್ಕಳಿರ್ತಾರೆ, ಓದಿರ್ತಾರೆ. ಅನ್ಯಾಯ ಆದಾಗ ಅನ್ಯಾಯನ ಪ್ರತಿಭಟಿಸಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಆ ಜಾಗದಲ್ಲಿ ಯಾರಿದ್ರು ಇದೇ ರೀತಿ ರೈತರು ಹೋರಾಟ ಮಾಡೋದು. 4-5 ಸ್ಟೇಟ್ಸಿಂದ ರೈತರು ಎಷ್ಟೋ ತಿಂಗಳು ಹೋರಾಟ ಮಾಡೋದು, 1 ವರ್ಷ ಹೋರಾಟ ಮಾಡೋದು. 250 ಜನ ತನ್ನ ಪ್ರಾಣ ಕಳ್ಕೊಂಡ್ರು. ಅವತ್ತು ಇವರು ನ್ಯಾಯ ಕೊಡಲಿಲ್ಲ. ಯಾಕೆ ಅವ್ರಿಗೆ ಆ ಧೈರ್ಯ? ಯೋಚನೆ ಮಾಡಿ. ಇವತ್ತು ಮಕ್ಕಳು 20 ಜನ ದೇಶದ ಆಸ್ತಿ. ಎಲ್ಲ ವಿದ್ಯಾವಂತ ಮಕ್ಕಳು ದೇಶಕ್ಕೆ ಆಸ್ತಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವ್ರ ಧ್ವನಿ ಆಗಬೇಕಾಗಿದ್ದು ಸರ್ಕಾರ, ಅವ್ರ ನೋವು ಸ್ಪಂದಿಸಬೇಕಾಗಿದ್ದಿದ್ದು ಸರ್ಕಾರ, ಆ ತಂದೆ ತಾಯಿನ ಕರೆದು ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕಾಗಿದ್ದಿದ್ದು ಸರ್ಕಾರ. ಇವತ್ತು ಅವರನ್ನು ಪೊಲೀಸಿಂದ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ಲಲ್ಲಿ ಹೊಡಿಸಿದ್ದಾರೆ. ಯಾವ ಹಂತದಲ್ಲಿದೆ ಇದು? ಪ್ರಜಾಪ್ರಭುತ್ವನ?
ಅವ್ರ ಬೇಡಿಕೆ ಕರೆಕ್ಟ್ ಆಗಿದೆ ಅಂತ 3 ಬೇಡಿಕೆಗಳು ಮಕ್ಕಳ ಬೇಡಿಕೆ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳ ಬೇಡಿಕೆ ಕರೆಕ್ಟ್ ಆಗಿದೆ. ವಿದ್ಯಾರ್ಥಿಗಳ ಪರವಾಗಿ ಯಾರ್ಯಾರು ಸಂಘ ಸಂಸ್ಥೆಗಳು ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಲ್ಯೂಟ್ ಮಾಡಬೇಕು. ಮಕ್ಕಳ ನೋವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಕರೆಕ್ಟ್ ಆಗಿಲ್ಲ, ಡ್ರೈನ್ನ ಒತ್ತುವರಿ ಆಗಿದ್ದಾರೆ. ಭಾಳ ಹಿಂದೆ ಪಬ್ಲಿಕ್ 20 years ಹಿಂದೆ ಇದು ಇಶ್ಯೂ. ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸು ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡಿಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡ್ತೀವಿ. ಏನು ಈಗ ಕ್ಲಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆಬ್ಸೆನ್ಸಲ್ಲಿ ಎಲ್ಲೋ ಕುತ್ಕೊಂಡು ರೋಡು ಪ್ಲ್ಯಾನ್ ಮಾಡಿರ್ತಾರೆ. ಇಟ್ಸ್ ಕ್ಲಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ, ಅದಕ್ಕೆ ಏನು ಸ್ಕೋಪ್ ಕೊಟ್ಟು ಇನ್ನೇನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರಬೇಕು. ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಆಗೋ ಕೆಲಸ ಇನ್ನು ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋವಂಥದ್ದನ್ನು ಇವತ್ತು ಏನೇ ಹೋಮ್ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸಲ್ಲಿ. ಪೂಜೆ ಅಂದರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ಣು ಮುಚ್ಕೊಂಡು ಮತ್ತೆ ಅವ್ರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ಲವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರಲಿ, ಕೆಲಸ ತೊಗೊಳ್ಳೋವಾಗ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತು ಕೆಲಸ ಮಾಡ್ತಾ ಇನ್ನೊಂದು ಯಾವುದೋ ಒಂದು ಸ್ಕೋಪಲ್ಲಿ ಬೇರೆ ಕೆಲಸ ಮಿಕ್ಕಿದ್ದು ತೊಗೊಳ್ಳೋದು, ಅದು ನೀವು ನೋಟ್ ಮಾಡ್ಕೊಂಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮತ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನು ಇಲ್ಲಿಟ್ಟರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಇಲ್ಲಿ ಬಿಟ್ಟರೆ ನಾನು ದಿನ ಜಗಳ ಆಡ್ತೀನಿ. ಒಂದಿನ ಜಗಳ ಆಡಿದ್ರು ನಾನು ನೋಡಿದಾಗ, ನನ್ನನ್ನೇ ಈ ಜಾಗದಲ್ಲಿ ಬಿಟ್ಟರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ, ಡ್ರೈನ್ ಚೆನ್ನಾಗಿಲ್ಲ ಅಂದರೆ ನಾವು ಫಸ್ಟ್ ಇರೋ ಜಾಗನ ಕ್ಲೀನಾಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡಬೇಕು, ರೂಢಿ ಮಾಡಬೇಕು. ಇನ್ನು ಸ್ವಲ್ಪ ಕ್ಲೀನಾಗಿರೋ ವಾತಾವರಣನ ನಾವು ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನು ಕಲಿತಾರೆ. ಎಷ್ಟು ಅಮೌಂಟು ಯಾವ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಸಾರ್ವಜನಿಕರು ಏನು ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬೇಡ. 35 ವಾರ್ಡಲ್ಲೂ ನಾವು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ತಹಸೀಲ್ದಾರ್ ಜೊತೆ ಆದಿಯಾಗಿ 35 ವಾರ್ಡಲ್ಲೂ ಕೂಡ ಏನು ಪೆನ್ಷನ್ಗೆ ಸಂಬಂಧ ಇರುವಂಥ ಸಮಸ್ಯೆಗಳಿದೆ, ವೃದ್ಧಾಪ್ಯ ವೇತನ, ಸೀನಿಯರ್ ಸಿಟಿಸನ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಸ್ಪೆಷಲಿ ಏಬಲ್ಡ್ ಪೆನ್ಷನ್ ಏನು ಇವರು ಒದ್ದಾಡ್ತಾ ಇದ್ದಾರೆ 2-3 ತಿಂಗಳಿಂದ ಬೇರೆ ಬೇರೆ ಕಾರಣಗಳಿಂದ, ಇನ್ಕಮ್ ಸರ್ಟಿಫಿಕೇಟ್ ಪ್ರಾಬ್ಲಮಿಂದ, ರೇಷನ್ ಕಾರ್ಡ್ ಪ್ರಾಬ್ಲಮಿಂದ, BPL ಕಾರ್ಡ್, APL ಕಾರ್ಡ್ ಆಗಿರೋ ಕಾರಣದಿಂದ ಪೆನ್ಷನ್ಸು ಭಾಳ ಜನ ಕುಟುಂಬಗಳಿಗೆ ನಿಂತೋಗಿದೆ. ಅದನ್ನು ಏನೇನು ಟೆಕ್ನಿಕಲ್ ಗ್ರೌಂಡ್ಸಲ್ಲಿ ಸರಿ ಮಾಡಿಕೊಂಡು ಇಲ್ಲಿ ವಾರ್ಡ್ಗೆ ವಿಸಿಟ್ ಮಾಡಿ ಪೆನ್ಷನ್ ಅದಾಲತ್ನ ಮಾಡ್ತೀವಿ ಎಲ್ಲ ಪ್ರತಿ ವಾರ್ಡ್ಗೂ ಕೂಡ. ಯಾಕಂದರೆ ಇವ್ರನ್ನ ನಾವು ತಾಲೂಕು ಆಫೀಸ್ಗೆ ಬನ್ನಿ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಿದೆಯೋ ರೇಷನ್ ಕಾರ್ಡು, ಫುಡ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ಕಂಪ್ಲೀಟ್ ಪೆನ್ಷನ್ದು ಇವ್ರನ್ನ ನಾವು ಪ್ರತಿ ವಾರ್ಡ್ಗೂ ಕರ್ಕೊಂಬಂದು ಆ ಏರಿಯಾಲ್ಲಿ ಯಾರ್ಯಾರಿಗೆ ಆ ಇಶ್ಯೂಸ್ ಇದೆ, ಪೆನ್ಷನ್ ಸಂಬಂಧಪಟ್ಟಿರೋಂಥ ಇಶ್ಯೂಸ್ ಇದ್ದಾವೆ, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಸ್ ಇದ್ದಾವೆ, ಅವನ್ನ ನಾವು ಇದೇ ಜಾಗದಲ್ಲಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಎಲ್ಲ ಪ್ರಯತ್ನನೂ ಮಾಡ್ತೀವಿ. ಒಂದು ಆಂದೋಲನದ ರೀತಿಯಲ್ಲಿ ಮಾಡ್ತೀವಿ. ಹೌದು, ಪೆನ್ಷನ್ ನಾವೇ ಇನ್ನೇನಾದ್ರೂ ಇದ್ರೆ ನೀವು ಏರಿಯಾವನ್ನ ಕರೆದು ಇನ್ನೊಂದು ಸತಿ ಮಾತಾಡಿ ಏನಾದ್ರೂ ಬೇರೆ ದಾರಿ ಇದ್ರೆ ಮಳೆಗಾಲದಲ್ಲಿ ಈ ಏರಿಯಾಸ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಯಾರು ಪ್ರೊಸೀಜರ್ ಫಾಲೋ ಮಾಡಲ್ಲ. ಅವಾಗ ನಗರಸಭೆ ಹತ್ರ ಪರ್ಮಿಷನ್ ಅಷ್ಟೇ ಬೇಕಾಗತ್ತೆ. ತುಂಬಾ ಜನ ಡ್ರೈನ್ ಮೇಲೆ ಮನೆ ಕಟ್ಟಿದ್ದಾರೆ, ಕಾಂಪೌಂಡ್ ಕಟ್ಟಿದ್ದಾರೆ, ರೋಡ್ವರೆಗೂ ಬಂದ್ಬಿಟ್ಟಿದ್ದಾರೆ. ಒಂದ್ಸತಿ ಮನೆಗೆ ಕಟ್ಟೋವಾಗ ಅವ್ರಿಗೆ ಸೂಕ್ಷ್ಮ ಅರ್ಥ ಆಗ್ಬೇಕು. ನಗರಸಭೆಯವ್ರು ಬಂದಿಲ್ಲ ಅಥವಾ ಇನ್ಯಾರೋ ಹೇಳಿಲ್ಲ ಅಂತ ಕೇಳಬಾರ್ದು. ಅವ್ರಿಗೆ ನಗರಸಭೆ ಪರ್ಮಿಷನ್ನು, KDA ಅಥಾರಿಟಿ ಪರ್ಮಿಷನ್ ಎಲ್ಲ ತಗೋತಾರೆ. ಆದರೆ ಕಟ್ಟೋವಾಗ ಏನು ತಪ್ಪು ಮಾಡ್ತಾರೆ, ಡ್ರೈನ್ ಮೇಲೆ ಎಷ್ಟೋ ಜನ ಕಾಂಪೌಂಡು, ಮನೆ ಎಂಟ್ರೆನ್ಸು, ಅದಾದಮೇಲೆ ಇದನ್ನೆಲ್ಲ ಕಟ್ಟಿದ್ದಾರೆ, ಸ್ಟೆಪ್ಸ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಹೇಗೆ ಮತ್ತೆ ಡ್ರೈನಲ್ಲಿ ಹೇಗೆ ಮಳೆ ನೀರು ಹೋಗುತ್ತೆ? ಆ ಮನೆಯಿಂದ ಈ ಮನೆ ನಿಲ್ಲುತ್ತೆ, ಈ ಮನೆಯಿಂದ ಇನ್ನೊಂದು ಮನೆ ನಿಲ್ಲುತ್ತೆ. ಆಮೇಲೆ ಗಟರ್ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಒಂದು ಮನೆಯವರು ಇನ್ನೊಂದು ಮನೆಗೆ ತೊಂದರೆ ಆಗುತ್ತೆ ಅಂತ ಅವರಿಗೆ ತಿಳುವಳಿಕೆ ಬರಲಿಲ್ಲ ಅಂದರೆ ಪ್ರತಿ ಜಾಗದಲ್ಲೂ ನಗರಸಭೆ ಕಮಿಷನರು ಅಥವಾ ನಾವು ಪಬ್ಲಿಕ್ಕು ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲಾನು ಪಬ್ಲಿಕ್ ಇಂಟ್ರೆಸ್ಟ್ ಇಟ್ಕೊಳ್ಬೇಕಾಗತ್ತೆ. ಇವಾಗ ಈ ರೋಡೆಲ್ಲ ಮಳೆ ಬಂದಾಗ ಮಳೆ ನೀರು ಡ್ರೈನಲ್ಲಿ ಹೋಗೋಕ್ಕೆ ಅವಕಾಶ ಆಗಲ್ಲ. ಅವಾಗ ಎಲ್ಲಿ ಬರುತ್ತೆ? ಮಳೆ ನೀರು ಆಚೆಗೆ ಬರುತ್ತೆ, ಡ್ರೈನ್ ನೀರು ಆಚೆ ಬರುತ್ತೆ. ಈ ರೀತಿನ ತುಂಬ ವರ್ಷಗಳ ಹಿಂದೆನೇ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಯಾರೋ ತುಂಬ ಹಿಂದೆ ಡ್ರೈನು ಬಿಟ್ಟಿದ್ದಾರೆ. ಡ್ರೈನ್
ಡ್ರೈನ್ ಹಿಂದೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಈಗ ಇನ್ನು ಸ್ವಲ್ಪ ಜನ ಡ್ರೈನ್ ಮೇಲೇನೆ ಕಾಂಪೌಂಡ್ ಬಂದಿದೆ, ಸ್ಟೆಪ್ಸ್ ಬಂದಿದೆ. ಈ ಥರನೂ ತುಂಬ ಕಡೆ ತಪ್ಪಾಗಿದೆ. ಅದನ್ನು ಹೆಂಗೆ ಬಗೆಹರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಅದನ್ನು ಇನ್ನೂ ಸ್ವಲ್ಪ ಟೆಕ್ನಿಕಲಿ ಯಾರು ಸ್ವಲ್ಪ ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ಏನಾದರೂ ಒಂದು ದಾರಿ ಹುಡುಕ್ತೀವಿ. ಈಗ ಆಗೋಗಿದೆ ಕೆಲವೊಂದೆಲ್ಲ ತಪ್ಪು. ಈಗ ಅದನ್ನು ಮಾತಾಡೋದ್ರೆ ಬೆಲೆ ಇಲ್ಲ, ಅರ್ಥನೂ ಇಲ್ಲ. ಬಟ್ ಏನಾದರೂ ಒಂದು ದಾರಿ ಹುಡುಕ್ತೀವಿ. 3 ಮತ್ತು 35 ವಾರ್ಡ್ಸ್ ಕವರ್ ಮಾಡಿದ್ದೀವಿ. 4 ಜಾಗದಲ್ಲಿ ಪೂಜೆ ಮಾಡಿದ್ದೀವಿ. ಆಲ್ಮೋಸ್ಟ್ 1 crore ರೋಡ್ ವರ್ಕ್ ಇದು. 97 lakhs ಟೋಟಲ್ ಇದು ಅಲ್ವಾ. ಸೊ ಒಂದು ಜಾಗದಲ್ಲಿ 250, ಇನ್ನೊಂದು ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇದು. ಸೊ ಯಾರೇ ಕೆಲಸ ಮಾಡಲಿ ಇನ್ನೊಂದು 2 monthsಲ್ಲಿ ಮಳೆದು ಜಾಸ್ತಿ ಈ ಏರಿಯಾಸಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಡ್ರೈನ್ಸ್ ಕರೆಕ್ಟಾಗಿಲ್ಲ. ಡ್ರೈನ್ನ ಒತ್ತುವರಿ ಆಗಿದ್ದಾರೆ. ಭಾಳ ಹಿಂದೆ ಪಬ್ಲಿಕ್ 20 years ಹಿಂದೆ ಇದು ಇಶ್ಯೂ. ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸು ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡಿಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡ್ಕೊಳ್ಳಿ. ಹೇಗೂ ಈಗ ಕ್ಲಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆಬ್ಸೆನ್ಸಲ್ಲಿ ಎಲ್ಲೋ ಕುತ್ಕೊಂಡು ಅದು ರೋಡು ಪ್ಲ್ಯಾನ್ ಮಾಡಿರ್ತಾರೆ. ಇಟ್ಸ್ ಕ್ಲಾರಿಫೈ